ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಪ್ರತಿಮಾ. ಈಗ ಹೆಡ್ಲೈನ್ಸ್. ಬಸವಣ್ಣ ಚಿತ್ರದ ಪೋಸ್ಟರ್ ವಿವಾದ. ವೀರಶೈವರ ಒತ್ತಡಕ್ಕೆ ಮಣಿದ ಚಿತ್ರತಂಡ ಟೈಟಲ್ ಬದಲಾಯಿಸಲು ಕೊನೆಗೂ ಒಪ್ಪಿಗೆ. ಕೆಲಸದ ವೇಳೆಯೇ ಡ್ರೈವರ್ಗೆ ಹೃದಯಾಘಾತ. ಬಿಎಂಟಿಸಿ ಚಾಲಕನ ಸಮಯ ಪ್ರಜ್ಞೆಯಿಂದ ತಪ್ಪಿದ ಅನಾಹುತ. ಬಸ್ ಪಕ್ಕಕ್ಕೆ ನಿಲ್ಲಿಸಿ ಪ್ರಾಣ ಬಿಟ್ಟ ಚಾಲಕ. ನಾಲ್ವರ ಬಲಿ ಪಡೆದ ಹಿಟ್ ಅಂಡ್ ರೇಡ್ ಪ್ರಕರಣ. ನೇರವಾಗಿ ನ್ಯಾಯಾಲಯಕ್ಕೆ ಶರಣಾದ ಕಿಲ್ಲರ್ ಕೃಷ್ಣಪ್ಪ. ಜುಲೈ 27ರವರೆಗೆ ನ್ಯಾಯಾಂಗ ಬಂಧನ. ಅಂಗಡಿಗೆ ಹೋದ ಹುಡುಗಿ ಬರಲಿಲ್ಲ ವಾಪಸ್. ಸ್ಕೂಟರ್ನಲ್ಲಿ ಬಂದ ದುಷ್ಕರ್ಮಿಗಳಿಂದ ಕಿಡ್ನಾಪ್. ಸುಳಿವು ಸಿಗದ ಪೋಷಕರು ಕಂಗಾಲು. ಬಿಐಎಎಲ್ ಹೆಸರು ಬದಲಾವಣೆ. ಕೆಂಪೇಗೌಡ ಹೆಸರಿಗೆ ಕೇಂದ್ರ ಸಚಿವ ಸಂಪುಟದಿಂದ ಅನುಮೋದನೆ. ಈಡೇರಿತು ಕನ್ನಡಿಗರ ಬಹುದಿನದ ಕನಸು. ಬಸವಣ್ಣ ಚಿತ್ರದ ಟೈಟಲ್ ವಿವಾದ ಸುಖಾಂತ್ಯ ಕಾಣೋ ಲಕ್ಷಣಗಳು ಗೋಚರಿಸ್ತಾ ಇವೆ. ಚಿತ್ರದ ಟೈಟಲ್ ಬದಲಿಸಲು ಚಿತ್ರತಂಡ ಮುಂದಾಗಿದೆ. ಮೈಸೂರಿನಲ್ಲಿ ಮಾತನಾಡಿದ ನಿರ್ದೇಶಕ ಶ್ರೀನಿವಾಸ್ ರಾಜು, ಚಿತ್ರದ ಪೋಸ್ಟರ್ಗಳನ್ನ ನಾವು ಬದಲಿಸ್ತೀವಿ. ಬಸವಣ್ಣ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ. ಬಸವಣ್ಣ ಎಲ್ಲರ ನಾಯಕ. ಆದ್ರೆ ಬಸವಣ್ಣನ ಟೈಟಲ್ಗೆ ವಿರೋಧ ವ್ಯಕ್ತಪಡಿಸಿದ್ದು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟು ಮಾಡಿದೆ ಅಂತ ಹೇಳಿದ್ರು. ಇದೇ ವೇಳೆ ಮಾತನಾಡಿದ ನಟ ಉಪೇಂದ್ರ, ಚಿತ್ರ ಬಸವಣ್ಣನ ಕುರಿತಾದುದಲ್ಲ. ಚಿತ್ರದ ಟೈಟಲ್ ಬಗ್ಗೆ ಚರ್ಚೆ ನಡೆಸೋದು ಅನಗತ್ಯ. ಆದ್ರೆ ಬಸವಣ್ಣಗೆ ಅವಮಾನ ಮಾಡೋ ಉದ್ದೇಶ ನಮ್ಮದಲ್ಲ. ಇದರಿಂದ ಯಾರಿಗಾದ್ರೂ ನೋವಾದಲ್ಲಿ ಕ್ಷಮಿಸಿ ಅಂತ ಉಪೇಂದ್ರ ಕ್ಷಮೆ ಯಾಚಿಸಿದ್ರು. ಆಗಲ್ಲ. ಡೈರೆಕ್ಟರ್ ಶಿವನ ಹೆಸರೇ ಮಲ್ಲಿಕಾರ್ಜುನ. ಇದೇ ಪೋಸ್ಟರ್ಗೆ ನೋಬಡಿ ಕ್ವಶನ್ಸ್ ಬಸವಣ್ಣ ಕೇಳ್ತಾರೆ. ಸೊ ಯಾವ ಕಡೆ ಹೋಗ್ತಾ ಇದ್ದೀವಿ? ಸೊ ಒಂದು ವರ್ಗದ ಪೇಟೆಂಟ್ ಮಾಡಿಕೊಂಡು ನೀವು ಅಂದರೆ ವಿಶ್ವಗುರು ಬಸವಣ್ಣ ಅವ್ರು ಹೇಳಿದ್ದು ಇದಂತೂ ಅಲ್ಲ. ಡೆಫಿನೆಟ್ಲಾಗಿ ಈಸ್ ಯೂನಿವರ್ಸಲ್ ಗುರು. ಸೊ ಅದು ನೀವೇನು ಮಾಡ್ತಿದ್ದೀರ, ಒಂದು ವರ್ಗಕ್ಕೆ ಸೀಮಿತ ಮಾಡ್ಕೊತಿದ್ದೀರ. ಬಿಕಾಸ್ ಇಟ್ ಇಸ್ ಬಿಲಾಂಗ್ಸ್ ಟು ಮೀ ಅನ್ನೋ ತರಗ ಇದು ನಮ್ಮದು. ಮತ್ತು ಇದೇ ವಾಯ್ಸು ಮಣಿಕಂಠ ಮಲ್ಲಿಕಾರ್ಜುನ ಹೆಸರಿಗೆ ಎದಕ್ಕೂ ವಾಯ್ಸ್ ರೈಸ್ ಆಗಿಲ್ಲ. ಓಂಕಾರ ಆ್ಯಂಡ್ ನಮ ಶಿವಾಯ ಅಂದರೆ ಹೇಳಿಗೆ ಎದಕ್ಕೂ ಆವಾಗ ಇದೇ ಜನರು ಯಾರು ಬಸವಣ್ಣ ಪೂಜಿಸೋರು ಅವರು ಗುರುಗಳೇ ಶಿವ, ಆವಾಗ ಎದು ರೈಸ್ ಆಗಿಲ್ಲ. ಸೊ ಇದೇನೋ ಸಮಥಿಂಗ್ ಬೇರೆ ಪೊಲಿಟಿಕಲ್ ಕಲರ್ ತೊಗೊತಾ ಇದೆ ಬಿಟ್ಟರೆ ಇದರಲ್ಲಿ ಯಾವ ಇದು ಇಲ್ಲ ನನಗೆ. ಬಿಕಾಸ್ ನಾನು ಪೊಲಿಟಿಕಲ್ ಸ್ಟಂಟ್ಸು ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಆ್ಯಂಡ್ ನನಗೆ ಅದು ಯಾವುದೂ ಇಲ್ಲ. ನಾನು ಒಂದು ಒಳ್ಳೆ ಸಿನಿಮಾಗೆ ಒಳ್ಳೆ ಕಥೆ ಟೈಟಲ್ ಬೇಕು ಅಂದರೆ ನಾನು ಟೈಟಲ್ ತೊಗೊಂಡು ಹೋಗ್ತೀರಾ. ಎಂಡ್ ಆಫ್ ದಿ ಡೇ ಅದು ಎಲ್ಲಿಗೂ ತೊಗೊಂಡು ಹೋಗ್ತೀರಾ, ಫೈನ್. ಈಗ ತುಂಬ ಜನ ಭಾವನ ಹಟ್ ಮಾಡಿ ಟೈಟಲ್ ತೊಗೊಳ್ಳೋಕ್ಕೆ ಸಿನಿಮಾ ಮಾಡೋದು ನನಗೆ ಇಷ್ಟ ಇಲ್ಲ. ಫಸ್ಟ್ ಥಿಂಗ್ ಅದು ಇಷ್ಟವೇ ಇಲ್ಲ. ಫಸ್ಟ್ ಥಿಂಗ್ ಚೇಂಜ್ ಮಾಡೋಣ. ಈಗ ನಾವೇ ಟೈಟ್ಲ್ ವಾಂಟಾಗಿ ಬಿಟ್ಬಿಡ್ಬೇಕಾ? ಬಿಟ್ಬಿಡ್ತೀನಿ. ಇಷ್ಟು ಕನ್ಫ್ಯೂಷನ್ ಬೇಕಾಗಿಲ್ಲ. ಬಿಕಾಸ್ ಅವರೇನೋ ಕೂತ್ಕೊಂಡು ಟಿ ವಿ ಚಾನಲ್ಸಲ್ಲಿ ಕೂತ್ಕೊಳ್ಳೋ ಆ್ಯಂಕರ್ಸ್ ಆಗಲಿ ಆ್ಯಸ್ ಇಫ್ ದೇ ಆರ್ ಫಾಲೋವರ್ಸ್ ಆಫ್ ದ ಬಸವಣ್ಣಸ್. ಅವರು ಪೀಸ್ ರೆಪ್ರೆಸೆಂಟೇಟಿವ್ಸು, ನಾವು ಟೆರರಿಸ್ಟ್ಲು, ಅವರೆಲ್ಲ ದೇಶಕ್ಕೆ ಧರ್ಮ ಕಾಪಾಡ್ತಿದ್ದಾರೆ, ನಾವೇನು ಹಾರ್ಡ್ ಮಾಡ್ತಿದ್ದಾರೆ ಕಲರ್ ಮಾತ್ರ ಕೊಡಬೇಡಿ. ವಿ ಆರ್ ಫಿಲ್ಮ್ ಮೇಕರ್ಸ್, ವಿ ಮೇಕ್ ಟು ಫಿಲ್ಮ್ಸ್, ವಿ ಕಮರ್ಷಿಯಲ್ ಮಾಡ್ತೀವಿ. ಬಟ್ ಓಕೆ, ಚಿತ್ರದ ನಿರ್ದೇಶಕ ಈಗಾಗಲೇ ಮಾತನಾಡ್ತಾ ಇದ್ರು. ಈಗ ನಿರ್ದೇಶಕ ಶ್ರೀನಿವಾಸ್ ರಾಜು, ಚಿತ್ರದ ಪೋಸ್ಟರ್ಗಳನ್ನು ನಾವು ಬದಲಿಸ್ತಾ ಇದ್ದೀವಿ. ಬಸವಣ್ಣ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ. ಬಸವಣ್ಣ ಎಲ್ಲರ ನಾಯಕ. ಆದರೆ ಬಸವಣ್ಣನ ಟೈಟಲ್ಗೆ ವಿರೋಧ ವ್ಯಕ್ತಪಡಿಸಿದ್ದು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟು ಮಾಡಿದೆ ಅಂತ ಹೇಳಿದರು. ಬಿಎಂಟಿಸಿ ಬಸ್ ಚಾಲಕನೊಬ್ಬ ಕರ್ತವ್ಯದಲ್ಲೇ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ. ಶಾಂತಿನಗರ ಬಸ್ ನಿಲ್ದಾಣದ ಬಳಿ ಈ ಘಟನೆ ನಡೆದಿದೆ. ಶಿವಾಜಿನಗರ ಬನಶಂಕರಿ ಮಾರ್ಗದ ಬಸ್ ಚಾಲಕ ರೆಹಮತುಲ್ಲಾ ಮೃತ ದುರ್ದೈವಿ. ಹೃದಯಾಘಾತವಾದರೂ ಕರ್ತವ್ಯ ಪ್ರಜ್ಞೆ ಮೆರೆದ ಚಾಲಕ ಬಸ್ ಅನ್ನು ಸುರಕ್ಷಿತವಾಗಿ ನಿಲ್ಲಿಸಿದ ಬಳಿಕ ಕೊನೆಯುಸಿರೆಳೆದಿದ್ದಾರೆ.
ಶಾಂತಿನಗರದ ಬಸ್ ನಿಲ್ದಾಣಕ್ಕೆ ಬರ್ತಾ ಇದ್ದಂತೆ ಚಾಲಕ ರೆಹಮತುಲ್ಲಾಗೆ ಎದೆ ನೋವು ಕಾಣಿಸಿಕೊಂಡಿದೆ. ತಕ್ಷಣ ಅವರು ಬಸ್ ನಿಲ್ಲಿಸಿ ಕುಸಿದು ಬಿದ್ದಿದ್ದಾರೆ. ಸ್ಥಳದಲ್ಲಿದ್ದ ಇತರೆ ಚಾಲಕರು ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯದಲ್ಲಿ ಚಾಲಕ ಸಾವನ್ನಪ್ಪಿದ್ದಾರೆ. ಮೃತ ರೆಹಮತುಲ್ಲಾಗೆ 40 ವರ್ಷ ವಯಸ್ಸಾಗಿತ್ತು. ಇವರು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯವರು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಮೊನ್ನೆ ರಾತ್ರಿ ಬೆಂಗಳೂರಿನ ಹೊಸೂರು ಮುಖ್ಯ ರಸ್ತೆಯಲ್ಲಿ ತರಕಾರಿ ವ್ಯಾಪಾರಿಗಳ ಮೇಲೆ ಕಾರು ಹರಿಸಿ 4 ಪ್ರಾಣ ತೆಗೆದುಕೊಂಡಿದ್ದ ಕಿಲ್ಲರ್ ಕೃಷ್ಣಪ್ಪ ಕೋರ್ಟ್ಗೆ ಶರಣಾಗಿದ್ದಾರೆ. ಹೆಚ್ಚುವರಿ ಗ್ರಾಮಾಂತರ ಕೋರ್ಟ್ ಮುಂದೆ ಸಂಜೆ 4:15 ಸಮಯಕ್ಕೆ ಖುದ್ದು ಬಂದು ಕೃಷ್ಣಪ್ಪ ಶರಣಾದರು. ವಿಚಾರಣೆ ನಡೆಸಿದ ನ್ಯಾಯಾಲಯ ಕೃಷ್ಣಪ್ಪನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಮೊನ್ನೆ ರಾತ್ರಿ ರಸ್ತೆ ಬದಿ ಮೇಲೆ ಅಡ್ಡಾದಿಡ್ಡಿ ಕಾರು ಚಾಲನೆ ಮಾಡಿ 4 ಸಾವಿಗೆ ಕಾರಣ ಆಗಿದ್ರು. ಅಂದಿನಿಂದ ತಲೆಮರೆಸಿಕೊಂಡಿದ್ದ ಕೃಷ್ಣಪ್ಪ ಇವತ್ತು ಕೋರ್ಟ್ಗೆ ಶರಣಾಗಿದ್ದಾರೆ. ಬೆಂಗಳೂರಿನಲ್ಲಿ ದಿನೇ ದಿನೇ ಬಾಲಕಿಯರ ಅಪಹರಣ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಇಂತಹದ್ದೇ ಒಂದು ಪ್ರಕರಣ ನಗರದ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. 3 ದಿನಗಳಾದರೂ ಪತ್ತೆಯಾಗದ್ರಿಂದ ಪೋಷಕರು ಕಂಗಾಲಾಗಿದ್ದಾರೆ. ಇವಳು ನಿಶ್ಚಿತ, ಇನ್ನು 16 ವರ್ಷವಷ್ಟೇ. ಬೆಂಗಳೂರಿನ ಟಿನ್ ಫ್ಯಾಕ್ಟರಿ ಬಳಿಯ ಉದಯನಗರದ ಓಬಲ್ ರೆಡ್ಡಿ ರತ್ನಮ್ಮ ದಂಪತಿ ಪುತ್ರಿ. ಮಹದೇವಪುರ ಸೆಂಟ್ ಆನ್ಸ್ ಕಾಲೇಜಿನ ಪ್ರಥಮ PUC ವಿದ್ಯಾರ್ಥಿನಿ. ಕಳೆದ ಭಾನುವಾರ ಕಾಲೇಜಿಗೆ ರಜೆ. ಹೀಗಾಗಿ ತನ್ನ ಸಂಬಂಧಿಕರಾದ ಶಿರೀಶ್ ಹಾಗೂ ವಿನೀತಾ ಜೊತೆ ಅದೇ ಬಡಾವಣೆಯಲ್ಲಿರೋ ಫ್ಯಾನ್ಸಿ ಸ್ಟೋರ್ ಒಂದಕ್ಕೆ ಹೋಗಿದ್ದಾಳೆ. ಹಾಗೆ ಹೋದ ನಿಶ್ಚಿತ ಇನ್ನುವರೆಗೂ ಮನೆಗೆ ವಾಪಸ್ ಬಂದಿಲ್ಲ. ಬಂದುಬಿಟ್ಟು ನಮ್ಮ ಮನೆಗೆ ಬಂದರೆ ನಾನು ಪ್ರಸಾದನ ಕೊಟ್ಟು ಕಾರ್ಡ್ ಕೊಡ್ತೀನಿ ಅಂತ ಕೇಳಿ ತೊಗೊಂಡು ಹೋಗಿರಂತ. ನಮ್ಮ ಹುಡುಗಿ ಇಬ್ಬರು ಬೇಡ ಬೇಡ ಹೋಗಬೇಡ ಅಂತ ಕೇಳಿದ್ರಂತ. ಅವರು ಹೋಗು ಅಂತ ಕೇಳಿದರು ಅಂತ. ಹಂಗೆ ಅವನು 5 ನಿಮಿಷ ಬಿಟ್ಟು ನಮ್ಮವರು ಇಬ್ಬರು ಬಂದು ಅಂಕುಲ್ಟಿ ಸಂಗತಿ ಯಾರು ಬಂದು ಹುಡುಗಿನ ಕರ್ಕೊಂಡು ಹೋಗಿದ್ರು ಗಾಡಿಯಲ್ಲೂ ಅಂತ ಕೇಳಿದರು. ನಾವಲ್ಲಿ ಹೋಗಿ ಪ್ರೆಷರ್ ಮಾಡಿದ್ರೆ ಯಾರಿಲ್ಲ ಸರ್ ಅಲ್ಲಿ. ಕಳೆದ ಭಾನುವಾರ ಸಂಜೆ 4:30 ಸುಮಾರಿಗೆ ಕರಕುಶಲ ವಸ್ತುಗಳ ಖರೀದಿಗೆ ಹೋದ ನಿಶ್ಚಿತ ಮನೆಗೆ ವಾಪಸ್ಸಾಗುತ್ತಿದ್ದರು. ಈ ವೇಳೆ ದ್ವಿಚಕ್ರ ವಾಹನದಲ್ಲಿ ಬಂದ ವ್ಯಕ್ತಿಯೋರ್ವ ನಿಶ್ಚಿತಾಳನ್ನ ಹಿಂಬಾಲಿಸಿದ್ದಾನೆ. ಅಷ್ಟೇ ಅಲ್ಲ, ನಿಮ್ಮ ಪೋಷಕರು ನಮಗೆ ಪರಿಚಿತರು. ಇದೀಗ ನಿಮ್ಮ ತಾಯಿ ನಮ್ಮ ಮನೆಯಲ್ಲಿ ಗೃಹ ಪ್ರವೇಶಕ್ಕೆ ಬಂದಿದ್ದಾರೆ, ನೀನೂ ಬರಬೇಕೆಂದು ಬಲವಂತದಿಂದ ನಿಶ್ಚಿತಾಳನ್ನ ಕರೆದೊಯ್ದ ಅಂತಿದ್ದಾರೆ ಆಕೆಯ ಜೊತೆಯಲ್ಲಿ ಹೋದವರು. ಈ ಹುಡುಗಿ ನಿಮ್ಮಮ್ಮ ಗೊತ್ತು ನನಗೆ, ನಿಮ್ಮಮ್ಮ ಸ್ಯಾರಿ ನಮ್ಮ ಹತ್ರ ಈಸ್ಕೊತಾರೆ, ನಮ್ಮದು ಗುರುಪ್ರವೇಶನ ಐತೆ, ನಿನಗೆ ಪ್ರಸಾದ ಕೊಡ್ತೀನಿ ಬಾ ಅಂತ ಹೇಳ್ದಂತೆ. ನಾನು ಬರಲ್ಲ ಅನ್ನೋದಕ್ಕೆ ಗದ್ರದ್ನಂತ ಅವನು. ಗದ್ರ 5 ನಿಮಿಷದಲ್ಲಿ ಬಿಡ್ತೀನಿ, ಪ್ರಸಾದ ಎತ್ಕೊಂಡ್ಬಂದು ಕೊಡ್ತೀನಿ ಅಂತ ಹೇಳ್ದಂತ ಅವನು. ಅದಕ್ಕೆ ಇವಳು ಅಲ್ಕೊಂತ ಹತ್ತಲಂತೆ ಗಾಡಿ. ನಿಶ್ಚಿತ ಪೋಷಕರು ಸಂಬಂಧಿಕರ ಮನೆಯಲ್ಲೆಲ್ಲ ವಿಚಾರಿಸಿದ ನಂತರ ಮಹದೇವಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪೊಲೀಸರು ಕೂಡ ಕಿಡ್ನಾಪರ್ಸ್ಗಾಗಿ ಬಲೆ ಬೀಸಿದ್ದಾರೆ. ಆದರೆ ಇದುವರೆಗೂ ವಿದ್ಯಾರ್ಥಿನಿ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗದ ಹಿನ್ನೆಲೆಯಲ್ಲಿ ಸಂಬಂಧಿಕರು ಕಂಗಾಲಾಗಿದ್ದಾರೆ. ಆನೇಕಲ್ನಿಂದ ಮಂಜುನಾಥ್, ಸುವರ್ಣ ನ್ಯೂಸ್. ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.